ಪಿಯಲ್ಲಿ ಬಲಿಷ್ಠ ಆಗೋದು ಅವ್ರಿಗೂ ಬೇಡ ಆಗಿತ್ತು. ಅದಕ್ಕೆ ಅವ್ರು ತೊಗೊಳ್ಬೇಕು ಅನ್ನೋದ್ರಾಗ ಕಾಂಗ್ರೆಸ್ಸಿಗರು ಒಳ್ಳೆಯ ಹೆಜ್ಜೆ ಇಟ್ಟು ಹಿಂಗೆ ಮಾಡಿದರು. ಇದನ್ನು ಇದೇ ಕಾಲಕ್ಕೆ ನಮ್ಮ ಏನಪ್ಪ ಅಂತಂದ್ರೆ ವಕ್ಫ್ ಮಿನಿಸ್ಟರ್ ಅವರು ಸಹಿತ ವಿಧಾನಸೌಧದಲ್ಲಿ ಉತ್ತರನೂ ಕೊಟ್ಟರು. ಏನಪ್ಪ ಅಂತಂದ್ರೆ ಇನಾಮ್ ರದ್ದಿತ ಕಾಯ್ದೆ ಮತ್ತು ಭೂ ಸುಧಾರಣಾ ಕಾಯ್ದೆಯಡಿ ಹಕ್ಕು ಮಂಡನೆ ಬಾಕಿ ಉಳಿದಿದ್ದರೆ ಸಮಿತಿಯ ಮುಂದೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗುವುದು ಅಂತ ಹೇಳುವಂತರ ಏನು ಹೇಳಿಬಿಟ್ರಪ್ಪ ಅಂತಂದ್ರೆ ಇನಾಮ್ ರದ್ದು ಕಾಯ್ದೆ ಹಾಗೂ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಯಡಿ ರೈತರಿಗೆ ಮಂಜೂರಾಗಿರುವ ಯಾವುದೇ ಜಮೀನಿನ ಮೇಲೆ ವಕ್ಫ್ ಮಂಡಳಿ ಹಕ್ಕು ಸಾಧಿಸಲು ಅವಕಾಶ ನೀಡುವುದಿಲ್ಲ. ಸ್ಪಷ್ಟಪಡಿಸಿಬಿಟ್ರೆ ಅದನ್ನು ನೀವು ಇನ್ನೇನು ಗೊಂದಲ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ, ನಾವು ಸ್ಪಷ್ಟ ಹೇಳ್ತಾ ಇದ್ದೀವಿ, ನಾವು ಅದನ್ನು ವಕ್ಫದಲ್ಲಿ ತೊಗೊಳ್ಳೋದಿಲ್ಲ ಅನ್ನುವಂಥ ಮಾತನ್ನು ಅರ್ಜಿಗೂ ಆಹ್ವಾನ ಮಾಡಿದರು. ಯಾವ್ರಿದ್ರು ಹೇಳಿ ನಾವು ಮಾಡ್ತೀವಿ, ಕಿತ್ತುಕೊಡ್ತೀವಿ, ವಕ್ಫದಿಂದ ಏನೋ ನಿಮ್ಗೆ ತೊಂದರೆ ಆಗಿದ್ದಿಲ್ಲ ಅಂತ ಹೇಳಿದರು. ಅದೇ ಕಾಲಕ್ಕೆ ಈ ಒಂದು ರೈತರ ಭೂಮಿಯಿಂದ ನಾವು ಮುಟ್ಟುವುದಿಲ್ಲ ಸ್ಪಷ್ಟವಾಗಿ ವಿಧಾನಸೌಧದಲ್ಲಿ ಹೇಳ್ಬಿಟ್ರು. ಇನ್ನೇನು ಹೇಳಬೇಕಾಗಿತ್ತು? ಯಾಕಂದ್ರೆ ವಿಧಾನಸೌಧ ಅಂದ್ರೆ ಅದು ರಾಜ್ಯದ ಪಂಚಾಯತಿ ಕಟ್ಟಿ ದೊಡ್ಡ ಪಂಚಾಯತಿ, ಅಲ್ಲೇ ಸತ್ಯವನ್ನು ಹೇಳಬೇಕಾಗ್ತದೆ, ರೆಕಾರ್ಡಾಗಿ ಹೋಗಿಬಿಡ್ತದೆ ಅದು. ಹೀಗಾಗಿ ವಕ್ಫದ ಬದಲಾಗಿ ಸ್ಪಷ್ಟೀಕರಣ ನೀಡಿದರು. ಮುಂದೆ ಅದೇ ಕಾಲಕ್ಕೆ ದೇವಸ್ಥಾನ, ರುದ್ರಭೂಮಿ ಮತ್ತು ಶಾಲೆಗಳು ವಕ್ಫ್ ಆಸ್ತಿಯಲ್ಲಿದ್ದರೆ ಅಂಥ ಆಸ್ತಿಗಳ ಮೇಲಿನ ಹಕ್ಕನ್ನು ತ್ಯಜಿಸಲು ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಸಭೆಯಲ್ಲಿ ತೀರ್ಮಾನವಾಗಿದೆ. ಏನು ಒಂದು ನಮ್ಮದು ಮುಸ್ಲಿಂ ವೈಯಕ್ತಿಕ ಕಾನೂನು ಅದ, ಪರ್ಸ್ನಲ್ ಕಾನೂನು ಏನದ, ಅದರ ಅಡಿಯಲ್ಲೇ ನಾವು ಡಿಸೈಡ್ ಮಾಡಿದ್ವಿ ಈ ಭೂಮಿಗಳು ನಾವು ಮುಟ್ಟುವುದಿಲ್ಲಪ್ಪ, ನಮಗೆ ಸಂಬಂಧಿಸಿದೆಲ್ಲ ಏನು ಹಿಂದಾಗಿ ಹೋಗೋದು ಇತಿಹಾಸ ನಾವು ಬಿಡ್ತಾ ಇದ್ದೀವಿ ಅಂತೇಳಿ ಇವತ್ತು ಹೇಳ್ತಾರೆ. ಶಾಲೆ ಇರ್ಬೋದು, ದೇವಸ್ಥಾನ ಇರ್ಬೋದು, ಮತ್ತೇನಿರ್ಬೋದು, ಮಠ ಮಂದಿರಗಳಿರ್ಬೋದು, ಅವುಗಳ ಆಸ್ತಿ ನಾವು ಮುಟ್ಟುವುದಿಲ್ಲ. ಸಾರ್ವಜನಿಕ ಆಸ್ತಿಗಳನ್ನು ಅದು ಏನಾದರೂ ವಕ್ಫ್ ಅದರಿಂದ ಅಕ್ವೈರ್ ಮಾಡಿ ತೊಗೊಂಡಿದ್ರೆ ಅದು ನಾವು ತೊಗೊಳ್ಳೋದಿಲ್ಲ. ಮತ್ತಷ್ಟು ಸ್ಪಷ್ಟೀಕರಣ ನೀಡಿದರು. ಅವರ ಸಲಹೆಯಂತೆ ವಕ್ಫ್ ಆಸ್ತಿಯಲ್ಲಿರುವ ದೇವಸ್ಥಾನ, ರುದ್ರಭೂಮಿ, ಶಾಲೆಗಳು ರಕ್ಷಣೆ ದೊರಕಲಿದೆ. ಇವರು ರಕ್ಷಣೆ ಕೊಡ್ತೀವಿ ನಾವು. ವಕ್ಫ್ದವರು ಒಪ್ಕೊಂಡಿದ್ದಾರೆ, ಮಂಡಳಿಯವರು ಒಪ್ಕೊಂಡಿದ್ದಾರೆ, ಮುಸ್ಲಿಂ ವೈಯಕ್ತಿಕ ಕಾನೂನು ಒಪ್ಕೊಂಡಿದ್ದಾರೆ, ಆ ಜನರ ಸಮಿತಿನ ಒಪ್ಕೊಂಡಿದ್ದಾರೆ. ಇನ್ನೇನು ಬೇಕ್ರಿ ನಿಮಗೆ? ಹೀಗಾಗಿ ವಕ್ಫದ ಒಂದು ಏನು ಫೋರ್ಸ್, ವಕ್ಫ್ ಮೂಲಕ ಒಂದೇನು ರಾಜಕೀಯ ಮಾಡಬೇಕಪ್ಪ ಕರ್ನಾಟಕದಲ್ಲೇ, ಜನರ ಮನಸ್ಸನ್ನು ಅಲ್ಲೋಲ್ಕೊಳ್ಳೋರು ಮಾಡಬೇಕು, ತಮ್ಗಳು ತೊಗೊಳ್ಬೇಕು, ಹಿಂದುತ್ವವಾದನ್ನು ಬೆಳೆಸಬೇಕು ಅಂತ ಏನು ಪ್ಲ್ಯಾನ್ ಮಾಡಿದರು. ಯತ್ನಾಳಂತ ಜಬರ್ದಸ್ತ್ ಪ್ಲ್ಯಾನ್ ಮಾಡಿದ್ದಾರೆ. ಅದನ್ನು ದೊಡ್ಡ ಪ್ಲ್ಯಾನ್ ಮಾಡ್ಕೊಂಡು ಇಡೀ ಆಲ್ ಓವರ್ ಕರ್ನಾಟಕದಲ್ಲಿ ಅಡ್ಡಾಡೆ ತಿರುಗಾಡೆ ಈ ಸದ್ದ ಹೀರೋ ಆಗಿಬಿಟ್ಟಂತ ತಿಳ್ಕೊಂಡ್ಬಿಟ್ಟಿದ್ರು. ಈ ಹೊಡೆದಿಂದಾಗೆ ಈಗ ಒಂದಿಷ್ಟು ಹಿನ್ನಡೆದಂಗೆ ಆಗ್ಯದ. ಜೊತೆಗೆ ವಿಜೇಂದ್ರ ಅವರು ಸಹಿತ ಅವ್ರನ್ನ ಆ ಪ್ರಮಾಣದಲ್ಲಿ ಮಾಡಲಿಕ್ಕೆ ಕೊಡೋದಿಲ್ಲ. ಯಾಕಂದ್ರೆ ಹೈಕಮಾಂಡ್ಗೆ ಇದರ ಲಿಮಿಟೇಷನ್ ಗೊತ್ತಾಗಿದೆ. ವಕ್ಫದ್ದು ಏನೋ ಮಾಡಿದ್ರೆ ಮತ್ತು ತಮ್ಮ ಬಿ ಜೆ ಪಿಗೆ ಬರ್ತದಪ್ಪ, ಇದು ಸುತ್ತಾಗಿ ಎಲ್ಲಿ ಬರ್ತದೆ ಅಂದ್ರೆ ಬಿ ಜೆ ಪಿಗೆ ಬರ್ತದೆ, ಬಿ ಜೆ ಪಿ ಉತ್ತರ ಕೊಡೋದು ಕಷ್ಟ ಆಗ್ತದೆ. ಹೀಗಾಗಿ ತುರ್ತು ಏನಾಗಿಬಿಟ್ಟಿದಪ್ಪ ಅಂದ್ರೆ ವಕ್ಫ್ ಇದ್ದಿದ್ದು ಈ ಒಂದು ಚರ್ಚಾ ವಿಷಯದಿಂದ ಹಿಂದೆ ಸರಿದಂಗೆ ಆಗ್ಯದ. ಇನ್ನೊಂದು ಕಡೆ